CIDಗೆ ಸರ್ಕಾರ ಒಪ್ಪಿಸಿದ್ದು ಮತ್ತು ತುರ್ತು ಕೋರ್ಟಿನ ಮೂಲಕ ಬೇಗ ಆಗಬೇಕು ಅಂತನ್ನುವಂಥದ್ದು ಕೂಡ ಕಾನೂನು ಕಾರ್ಯದರ್ಶಿಗೆ ಸರ್ಕಾರ ಲೆಟರ್ ಕಳಿಸಿದ್ದು ಸ್ವಾಗತ ಮಾಡ್ತಾ ಇದ್ದೀನಿ ನಾನು. ಇದರಲ್ಲಿ ಭಾಳ ದೊಡ್ಡ ಚೌಕಾಶಿ ಆಗಲಿ ಅಥವಾ ಇನ್ನೇನು ಮಾಡುವಂಥದ್ದೇನಿಲ್ಲ. ಭಾಳ ವ್ಯವಸ್ಥಿತವಾಗಿ ಆದಂಥ ಘಟನೆ ಇದು. ಸೊ ಇದು ಎಳ್ಕೊಂಡು ಹೋಗುವಂಥದ್ದೇನಿಲ್ಲ. ಕೊಲೆ ಆಗಿದೆ, ಕೊಲೆಗಡಕನನ್ನು ಬಂಧನ ಮಾಡಿದ್ದಾರೆ. ಆದರೆ ಒಂದು ಭಾಳ ಗಂಭೀರವಾಗಿ ತಗೊಳ್ಬೇಕಾದಂತಂದರೆ ಈ ಲವ್ ಜಿಹಾದ್ ಅನ್ನುವಂಥ ಏನು ಒಂದು ಈ ಶಬ್ದದ ಹಿಂದೆ ಭಾಳ ದೊಡ್ಡ ಒಂದು ಷಡ್ಯಂತ್ರ, ಕುತಂತ್ರ, ಯೋಚನೆಗಳು ಇವೇನಿದಾವಲ್ಲ, ಇವು ಚೇತನ್ 60 ಬಂಡೂರು ಕುರಿಗಳಿಂದ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ತನಿಖೆ ಆಗಬೇಕು, ಟು ದಿ ಎಂಡ್ ಆಗಬೇಕು. ಆವಾಗ ಮಾತ್ರ ಇದಕ್ಕೆ ಎಲ್ಲೋ ಕೊನೆ ಬರುತ್ತೆ. ಇಲ್ಲಾದರೆ ಮೇಲಿಂದ ಮೇಲೆ ಈ ರೀತಿಯ ಘಟನೆಗಳು ನಡೀತವೆ. ಈ ಮಾನಸಿಕತೆ ಇದೆಯಲ್ಲ ಇದು. ಸೊ ಈ ಮಾನಸಿಕತೆ ಎಲ್ಲಿಂದ ಯಾರಿಂದ ಆಗ್ತಾ ಇದೆ ಅದು ಬಹಳ ಮಹತ್ವದ್ದು ಅಂತನ್ನೋದು ನಾನು ಹೇಳ್ತಾ ಇದ್ದೀನಿ. ಇದರ ಈಗಾಗಲೇ ನೇಹಾನ್ ತಂದೆಯವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದರ ಹಿಂದೆ ಜನ ಇದ್ದಾರೆ ಅಂತನ್ನುವಂಥ. ಅದಕ್ಕೆ ಗೈಡ್ ಮಾಡಿದವರು, ಕರ್ಕೊಂಡು ಹೋದವರು, ಅದು ತೋರಿಸ್ತಾ ಇರುವಂಥವರು ಎಲ್ಲ ಇದ್ದಾರೆ ಅಂತನ್ನುವಂಥದ್ದು ಅವ್ರನ್ನ ಇನ್ನೂವರೆಗೆ ಯಾರನ್ನೂ ಬಂಧಿಸಿಲ್ಲ. ಸೊ ಅದು ಪ್ರಕ್ರಿಯೆ ಆಗಬೇಕು. ಇನ್ನು ಇವತ್ತಿನ ಏನು ಒಂದು CID ಪ್ರಕ್ರಿಯೆ ಪ್ರಾರಂಭ ಆಗಿದೆ, ಇದೇನೇ ಬಿಗಿಯಾಗಿ ಹಿಡ್ಕೊಂಡು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅತ್ಯಂತ ಸಮರ್ಥವಾಗಿರುವಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ನಾನು ಕರ್ನಾಟಕದ ಪೊಲೀಸ್ ಡಿಪಾರ್ಟ್ಮೆಂಟ್ ಭಾಳ ಸಮರ್ಥವಾಗಿರುವಂಥದ್ದು ರಾಜಕೀಯ ವ್ಯಕ್ತಿಗಳ ಒತ್ತಡದಿಂದ ದಾರಿ ತಪ್ಪಿಸ್ತಾರೆ ಅಷ್ಟೇ ವಿನಃ ಇವರು ನಮ್ಮಲ್ಲಿರುವಂಥ ಡಿಪಾರ್ಟ್ಮೆಂಟ್ ಭಾಳ ಸಮರ್ಥವಾಗಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಅವ್ರ ಮೇಲೆ ಪೂರ್ಣ ವಿಶ್ವಾಸವಿಟ್ಟು ಅವ್ರನ್ನ ಕೈ ಕಟ್ಟದೆ, ಯಾವುದೇ ಹೇಳಿಕೆ ಕೊಡದೆ, ಪೂರ್ಣ ಬಿಡಿ ಅವ್ರನ್ನ ಮಾಡೋಕ್ಕೆ 100ಕ್ಕೆ 100 ಹೇಳ್ತೀನಿ, ಅವರು ಯಶಸ್ವಿಯಾಗಿ ಅದನ್ನು ಮಾಡಿ ತೋರಿಸುವಂಥದ್ದು ಇದೆ. ಆದರೆ ದುರ್ದೈವ, ರಾಜಕೀಯ ಬೇರೆ ಬೇರೆ ರೀತಿಯ ಒತ್ತಡಗಳು, ಇವರು ವೋಟ್ ಬ್ಯಾಂಕು, ಮುಸ್ಲಿಂ ಓಲೈಕೆ, ಈ ಎಲ್ಲ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿಯ ಆ್ಯಂಗಲ್ನಲ್ಲಿ ತೊಗೊಳ್ತಾ ಹೋಗುತ್ತೆ. ಇನ್ನು ನಾನು ಹೇಳೋದು ಈ ಸಂಬಂಧಪಟ್ಟಂಥ ಇದರನ್ನು ಅವರು ಒಬ್ಬರು ಯಾರೋ ಮಿನಿಸ್ಟ್ರ್ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಯಾರ್ದೋ ಒತ್ತಡ ಮೇಲೆ ನೇಹಾನ್ ತಂದೆಯವರು ಏನೇನೋ ಹೇಳ್ತಾ ಇದ್ದಾರೆ. ಒತ್ತಡ ಅಲ್ಲ ಸ್ವಾಮಿ, ಮಗಳನ್ನು ಕಳ್ಕೊಂಡಿದ್ದಾರೆ. ಅವರು ಇರುವಂಥ ಒಬ್ಬಳೇ ಮಗಳನ್ನು ಕಳ್ಕೊಂಡಿದ್ದಾರೆ. ಆ ವೇದನೆ ಇದೆ, ಆ ರೋಧನೆ ಇದೆ, ಒಳಗಡೆ ಇರುವಂಥದ್ದು ಅದು ನೋವಿದೆಯಲ್ಲ, ಆ ನೋವಿನಿಂದ ಹೇಳ್ತಾ ಇದ್ದಾರೆ. ಯಾವುದೋ ಒಂದು ಪಕ್ಷ, ಯಾವುದೋ ಒಂದು ಸಂಘಟನೆ ಇದರಿಂದ ಅಲ್ಲ. ನಿಮ್ಮ ಯಾರು ಹೇಳಿಕೆ ಕೊಟ್ಟಂಥವ್ರು ನಿಮ್ಮ ಮನೆಯಲ್ಲಿ ಈ ರೀತಿ ಘಟನೆ ಆಗಿದ್ದರೆ ನೀವೇನು ಮಾಡ್ತಾ ಇದ್ದೀರಿ ಅಂತ ಅನ್ನೋದು ಯೋಚನೆ ಮಾಡಿ. ಸುಮ್ಮನೆ ಏನೇನೋ ಅಪಾದನೆ ಮಾಡುವಂಥದ್ದು ಈಗ ರಿವರ್ಸ್ ಹೊಡಿತಾ ಇದೆ. ಅದಕ್ಕೆ ಅದನ್ನು ತಪ್ಪಿಸೋ ಸಲುವಾಗಿ ಮತ್ತೆ ಈ ನೊಂದಂಥ ಕುಟುಂಬದ ಮೇಲೆ ಆರೋಪ ಮಾಡುವಂಥದ್ದನ್ನು ನಿಲ್ಲಿಸಬೇಕು ಅಂತ ಹೇಳ್ತೀನಿ. ಇದು ಭಾಳ ವಿಚಿತ್ರವಾಗಿ ನಿಮ್ಮ ಮಾತುಗಳನ್ನು ಹೇಳುವಂಥ ಪ್ರಕ್ರಿಯೆ ನಡೀತಾ ಇದೆಯಲ್ಲ, ಇದು ಸರಿಯಲ್ಲ. ಇದು